ಎವ್ರಿವನ್, ವೆಲ್ಕಮ್ ಟು ರಾಧಿಕಾ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಹತ್ರ ಇರೋ ಪ್ರತಿಯೊಂದು ಮೇಕಪ್ ಐಟಮ್ಸ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ದಿಸ್ ಲಿಟಲ್ ಬ್ಯಾಗ್. ಇದರಲ್ಲಿ ನಾನು ಆಲ್ಮೋಸ್ಟ್ ಲಿಪ್ ಲೈನರ್ಸ್, ಲಿಪ್ಸ್ಟಿಕ್ಸ್ ಮತ್ತು ಕಾಜಲ್, ಐಲೈನರ್ ಪ್ರತಿಯೊಂದು ಇಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ನಾನು ಆಲ್ಮೋಸ್ಟ್ ಪ್ರತಿಯೊಂದು ವೀಡಿಯೋಸಲ್ಲೂ ಈ ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ಸ್ ಬಗ್ಗೆ ಹೇಳಿರ್ತೀನಿ. ದೇ ಆರ್ ಗ್ರೇಟ್. ಓಕೆ, ಮಾರ್ಸ್ ಅವ್ರದ್ದು ಲಿಪ್ ಲೈನರ್ಸ್ ಇದೆ, ಅದು ಕೂಡ ಚೆನ್ನಾಗಿದೆ. ಅದು ಅರೌಂಡ್ 59 ಏನೋ ಬರುತ್ತೆ, ಇದು 69 ರುಪೀಸ್ಗೆ ಇದೆ. ದೇ ಆರ್ ಸೋ ಗುಡ್. ನನಗೆ ಬ್ರೌನ್ ಕಲರ್ ಲಿಪ್ ಲೈನರ್ ಇಷ್ಟ ಆಗುತ್ತೆ. ಈವನ್ ಐ ಹ್ಯಾವ್ ಪಿಂಕ್ ಕಲರ್ ಆ್ಯಕ್ಚುಲಿ, ಬಟ್ ಲಿಪ್ ಲೈನರ್ಸ್ ಯಾವಾಗಲೂ ಸ್ವಲ್ಪ ಡಾರ್ಕ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಪಿಂಕ್ ಕಲರ್ ಏನಿದೆ ಅದನ್ನು ಅಷ್ಟು ಯೂಸ್ ಮಾಡಿಲ್ಲ. ಇದು ಏನಿದೆ ಅಷ್ಟೊಂದು ನಾನು ಯೂಸ್ ಮಾಡಿಲ್ಲ. ಇದು ಪಿಂಕ್ ಶೇಡಲ್ಲಿದೆ ಸ್ವಲ್ಪ. ಬಟ್ ದಿಸ್ ಒನ್ ಇಸ್ ಬ್ರೌನ್ ಆ್ಯಂಡ್ ಇಟ್ ಈಸ್ ಗ್ರೇಟ್. ಓಕೆನಾ? ಸೊ ನೀವೇನಾದರೂ ಒಂದೇ ಲಿಪ್ ಲೈನರ್ ಇನ್ವೆಸ್ಟ್ ಮಾಡಬೇಕು ಅಂದರೆ ಯು ಶುಡ್ ಗೋ ಫಾರ್ ದಿಸ್ ಬ್ರೌನ್ ಕಲರ್. ನೀವು ನ್ಯೂಡ್ ಲಿಪ್ಸ್ಟಿಕ್ ಹಚ್ಚಿ, ಡಾರ್ಕ್ ಲಿಪ್ಸ್ಟಿಕ್ ಹಚ್ಚಿ, ಯಾವುದೇ ಲಿಪ್ಸ್ಟಿಕ್ ಹಚ್ಚಿದ್ರೂ ಇದು ಮ್ಯಾಚ್ ಆಗುತ್ತೆ ಲಿಪ್ ಲೈನರ್. ಇದು ಸ್ವಿಸ್ ಬ್ಯೂಟಿಯಲ್ಲಿ ಬರ್ಗ್ಯಾಂಡಿ 09 ಈ ಶೇಡ್ ಬಂದ್ಬಿಟ್ಟು. ನಾನು ಮ್ಯಾಟ್ ಲಿಪ್ಸ್ಟಿಕ್ಕಲ್ಲಿ ಇನ್ಸೈಟ್ ಅವ್ರದ್ದು ಯೂಸ್ ಮಾಡಿದ್ದೀನಿ. ಇದು ಇನ್ಸೈಟ್ ಅವ್ರದ್ದೇ, ಇದು ಇನ್ಸೈಟ್ ಅವ್ರದ್ದೇನೆ. ಇದರಲ್ಲಿ ಈ ಶೇಡ್ ಏನಿದೆ ಇದು ತುಂಬ ಚೆನ್ನಾಗಿದೆ. ದಿಸ್ ಒನ್ ಇಸ್ ಪಿಂಕ್ ಕಲರ್. ಇದು ಶೇಡ್ ಎಲ್ಲ ಹೋಗ್ಬಿಟ್ಟಿದೆ, ಇದರಲ್ಲಿ ಶೇಡ್ ಇಲ್ಲ, ಬಟ್ ಇದು ಬಂದ್ಬಿಟ್ಟು ಪಿಂಕಲ್ಲಿ ಇದೆ. ಇದು ಸ್ವಲ್ಪ ಡಾರ್ಕ್ ಪಿಂಕಲ್ಲೇ ಸ್ವಲ್ಪ ಡಾರ್ಕಿಶ್ ಅಲ್ಲಿ ಬರುತ್ತೆ. ಇದೇನಿದೆ ಇದು ನನ್ನ ಫೇವ್ರೆಟ್ ಕಲರ್. ಇದು ಶೇಡ್ ಇದೆ, ಇದು ನೋಡ್ಬೋದು 05. ಈ ಶೇಡ್ ತುಂಬ ಚೆನ್ನಾಗಿದೆ. ಶುಗರ್ ಅವ್ರದ್ದು ಲಿಪ್ಸ್ಟಿಕ್ನ ತೊಗೊಂಡಿದ್ದೆ. ಐ ಡೋಂಟ್ ನೋ ವೈ ನನಗಿದು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಜಸ್ಟ್ ಟ್ರೈ ಮಾಡೋಣ ಒಂದು ಸಾರಿ ಅಂತ ತರಿಸಿದ್ದೆ. ಬಟ್ ಈ ಕಲರ್ ನಂಗೆ ಅಷ್ಟೊಂದೇನು ಮ್ಯಾಚ್ ಆಗಲಿಲ್ಲ. ಈವನ್ ಈ ಸ್ಮೆಲ್ಲೂ ಮತ್ತು ಅದೇನೋ ನನ್ನ ಲಿಪ್ಸ್ ಮೇಲೆ ಅಷ್ಟೊಂದು ಮ್ಯಾಚ್ ಆಗಿಲ್ಲ. ಐ ಡೋಂಟ್ ನೋ ಯಾಕೆ ಅಂತ. ಇದು ಕಾಜಲ್ ಬಂದ್ಬಿಟ್ಟು ಇದು ಗ್ಲಾಮ್ 2 ಅಂತ ಏನೋ ಇದೆ. ನಾನು ಇದಕ್ಕಿಂತ ಮುಂಚೆ ಬೇರೆ ಯಾವುದೋ ಯೂಸ್ ಮಾಡ್ತಿದ್ದೆ, ಅದು ಇವಾಗ ಫಿನಿಶ್ ಆಗಿದೆ. ಮೇಬ್ಲಿನ್ ಅವ್ರದ್ದು ಯೂಸ್ ಮಾಡ್ತಿದ್ದೆ ಐ ಗೆಸ್, ಕಾಜಲ್, ಐ ಡೋಂಟ್ ರಿಮೆಂಬರ್. ಅದು ಚೆನ್ನಾಗಿತ್ತು. ಬಟ್ ಇವಾಗ ಸದ್ಯಕ್ಕೆ ಇದು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ನಾರ್ಮಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು, ಗ್ಲಾಮ್ 2 ಅಂತ. ಐಲೈನರಲ್ಲಿ ನಾನು ಮೇಬ್ಲಿನ್ ಅವ್ರದ್ದು ಟ್ರೈ ಮಾಡಿ ಅಂತ ಹೇಳ್ತೀನಿ. ನ್ಯೂಯಾರ್ಕ್ ಮೇಬ್ಲಿನ್ ಅವ್ರದ್ದು ಕೊಲೆಸಲ್ ಕಾಜಲ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಸೊ ಈ ಐಲೈನರ್ ಏನಿದೆ ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಇದೆ. ನೀವೇನಾದ್ರು ಕಾಲೇಜ್ಗೆ ಹೋಗಿದ್ರೆ ತುಂಬ ಕಮ್ಮಿ ರೇಟಲ್ಲಿ ನಿಮಗೆ ಬೇಕು ಅಂತ ಅಂದರೆ ನೀವು ಡಾಸ್ಲರ್ ಯೂಸ್ ಮಾಡ್ಬೋದು. ನನ್ನ ಕಾಲೇಜ್ ಡೇಸಲ್ಲಿ ನಾನು ಪೂರ್ತಿಯಾಗಿ ನಾನು ಈ ಡಾಸ್ಲರ್ನೇ ಯೂಸ್ ಮಾಡಿದ್ದೀನಿ. ಇಟ್ಸ್ ಟು ಗುಡ್. ಸ್ವಲ್ಪ ಒಳ್ಳೆ ರೇಂಜಲ್ಲಿ ಇನ್ನೂ ಚೆನ್ನಾಗಿರೋ ಐಲೈನರ್ ಅಂದರೆ ಲ್ಯಾಕ್ಮಿ ಅವ್ರದ್ದು ಐಲೈನರ್ ತುಂಬ ಚೆನ್ನಾಗಿದೆ. ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ದೀಸ್ ಆರ್ ಲಿಪ್ ಟಿಂಟ್ಸ್. ಆ್ಯಕ್ಚುಲಿ ನಾನು ಅಷ್ಟೊಂದೇನು ಯೂಸ್ ಮಾಡಲ್ಲ ಇದನ್ನು, ಬಟ್ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ. ಇದು ನೋಡ್ಬೋದು, ಲಿಪ್ ಟಿಂಟ್ ಕಲರ್ ತುಂಬ ಚೆನ್ನಾಗಿದೆ. ಇಷ್ಟೊಂದು ಡಾರ್ಕ್ ಆಗಿ ಲಿಪ್ಸ್ಗೆ ಹಚ್ಚಿದ್ರೆ ಇದು ಅಷ್ಟೊಂದೇನು ಚೆನ್ನಾಗಿ ಕಾಣಲ್ಲ. ವೆರಿ ಲೈಟಾಗಿ ಅಪ್ಲೈ ಮಾಡಿ ಅದಾದಮೇಲೆ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡ್ಬೋದು. ಲಿಪ್ ಟಿಂಟ್ ಆ್ಯಕ್ಚುಲಿ ನಿಮ್ಮ ಲಿಪ್ಸ್ಟಿಕ್ ಹೋದ್ರೂ ಲಿಪ್ ಟಿಂಟ್ ಇರುತ್ತೆ. ಸೊ ಇಟ್ಸ್ ಬೆಟರ್ ಲೈಕ್ ನೀವು ಫಸ್ಟು ಲಿಪ್ ಟಿಂಟ್ನ ಅಪ್ಲೈ ಮಾಡಿ ಅದಾದಮೇಲೆ ಲಿಪ್ಸ್ಟಿಕ್ನ ಹಚ್ಬೋದು. ಅಂದರೆ ಅದು ನಿಮ್ಮ ಲಿಪ್ಸ್ಟಿಕ್ ಏನಿಲ್ಲಿ ಮಧ್ಯಕ್ಕೆ ಹೋಗಿಬಿಡತ್ತೆ. ಯೂಶ್ವಲಿ ಎಲ್ಲರಿಗೂ ಆಲ್ಮೋಸ್ಟ್ ಊಟ ಎಲ್ಲ ಮಾಡಿದ ತಕ್ಷಣ ಇನ್ ಬಿಟ್ವೀನ್ ಇಲ್ಲಿ ಏನಿರುತ್ತೆ ಅದು ಹೋಗಿಬಿಡತ್ತೆ. ಸೊ ಆ ಥರ ಹೋದ್ರೂ ಈ ಲಿಪ್ ಟಿಂಟ್ ಹೋಗಲ್ಲ ಅಷ್ಟು ಈಸಿಯಾಗಿ. ಸೊ ನೀವು ಈ ಹ್ಯಾಕ್ನ ಟ್ರೈ ಮಾಡ್ಬೋದು. ಲಿಪ್ ಬಾಮಲ್ಲಿ ನನಗೆ ಈ ನಿವಿಯಾ ಅವ್ರದ್ದು ಲಿಪ್ ಬಾಮ್ ಇಷ್ಟ ಆಗಿದೆ. ಮತ್ತು ಇನ್ನೊಂದು ಲಿಪ್ ಬಾಮ್ ನಿವಿಯಾ ಅವ್ರದ್ದೇ ಇದೆ, ಅದನ್ನು ಯೂಸ್ ಮಾಡ್ತೀನಿ ನಾನು. ಈ ವ್ಯಾಸ್ಲಿನ್ ಅವ್ರದ್ದು ಪರ್ಚೇಸ್ ಮಾಡಿದೆ, ಬಟ್ ಅಷ್ಟೊಂದೇನು ನನಗೆ ವ್ಯಾಸ್ಲಿನ್ ಇಷ್ಟ ಆಗಲ್ಲ. ಲ್ಯಾಕ್ಮಿ ಅವ್ರದ್ದು ಲಿಪ್ ಬಾಮ್ ಚೆನ್ನಾಗಿದೆ. ಇದು ಪೂರ್ತಿ ಖಾಲಿ ಆಗಿಬಿಟ್ಟಿದೆ. ಯು ಕ್ಯಾನ್ ಸಿ ಎಷ್ಟು ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್. ಇದು ಸ್ಟಾರ್ಟಿಂಗ್ ನಾನು ಪರ್ಚೇಸ್ ಮಾಡಿದಾಗ ನನಗೆ ಅಷ್ಟೊಂದೇನು ಇಷ್ಟ ಆಗಿರಲಿಲ್ಲ, ಟು ಬಿ ಹಾನೆಸ್ಟ್. ಇದು ಆಲ್ಮೋಸ್ಟ್ ಇವಾಗ ಖಾಲಿ ಆಗಕ್ಕೆ ಬಂದಿದೆ. ಇದು ಬಂದ್ಬಿಟ್ಟು ಈ ಥರ ಕಲರಲ್ಲಿದೆ.
ಯು ಕ್ಯಾನ್ ಸಿ ಈ ಥರ ಕಲರಲ್ಲಿದೆ. ಸ್ವಲ್ಪ ಡಾರ್ಕ್ ಆಗಿ ಅನ್ನಿಸ್ತಿತ್ತು, ಒಂಥರ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ. ಬಟ್ ಐ ಫಿಗರ್ಡ್ ಇಟ್ ಔಟ್, ನಾವು ಯಾವ ಥರ ಅಪ್ಲೈ ಮಾಡಿದರೆ ಇದು ಚೆನ್ನಾಗಿ ಕಾಣುತ್ತೆ ಅಂತ. ಜಸ್ಟ್ ಒಂದೆರಡು ಡಾಟ್ ಇಟ್ಟು ನಾನು ಫಿಂಗರಿಂದ ಈ ಥರ ಅಪ್ಲೈ ಮಾಡ್ತೀನಿ, ಅವಾಗ ಅದು ಕರೆಕ್ಟಾಗಿ ಶೇಡ್ ಮ್ಯಾಚ್ ಆಗುತ್ತೆ. ನಾವು ತುಂಬ ಅಪ್ಲೈ ಮಾಡಿದರೆ ಇದು ಒಂಥರ ಆಡಾಗಿ ಕಾಣುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ದಿಸ್ ಒನ್ ಇಸ್ ಗುಡ್. ಲಿಪ್ ಬಾಮಲ್ಲಿ ಇದು ನಿವಿಯಾ ಅವ್ರದ್ದು ಬೆಸ್ಟ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಐಲ್ಯಾಶಸ್ ಕರ್ಲರ್. ಇದು ನಿಮ್ಮ ಹತ್ರ ಇರಲೇಬೇಕು, ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಮೇಕಪ್ಪಲ್ಲಿ. ನಿಮ್ಮ ಐಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮಸ್ಕಾರ ಎಲ್ಲ ಅಪ್ಲೈ ಮಾಡೋಕ್ಕೆ ನಿಮಗೆ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ, ಮಸ್ಕಾರ ನನಗೂ ಅಷ್ಟೊಂದೇನು ಇಷ್ಟ ಆಗಲ್ಲ ಅವನ್ನ ಡೈಲಿ ಬೇಸಿಸ್ ಯೂಸ್ ಮಾಡೋದಕ್ಕೆ. ಯಾಕಂದರೆ ಅದು ರಿಮೂವ್ ಮಾಡಿದ್ಮೇಲೆ ಅದು ವಾಟರ್ ಪ್ರೂಫ್ ಮಸ್ಕಾರ ರಿಮೂವ್ ಮಾಡಿದ್ಮೇಲೂ ಅಷ್ಟು ನೀಟಾಗಿ ಹೋಗಿರಲ್ಲ, ಒಂಥರ ಇಚ್ಚಿಂಗ್ ಅಂತ ಅನ್ಸುತ್ತೆ ನನಗೆ. ಅವ್ರನ್ನ ಡೈಲಿ ಬೇಸಿಸ್ ನೀವೇನಾದರೂ ಐಲ್ಯಾಶಸ್ ಕರ್ಲ್ ಮಾಡಬೇಕು ಅಂತಂದರೆ ಐ ಥಿಂಕ್ ಯು ಶುಡ್ ಗೋ ಫಾರ್ ದಿಸ್ ಕರ್ಲರ್. ನೀವು ಒಂದ್ಸರಿ ಐಲ್ಯಾಶಸ್ ಕರ್ಲ್ ಮಾಡಿದ್ರೂ ಇಟ್ ವಿಲ್ ಲಾಸ್ಟ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಕೊಲಾಸಲ್ ಅವ್ರದ್ದೇ ಮಸ್ಕಾರ, ಮೇಬ್ಲಿನ್ ಅವ್ರದ್ದು. ಇಟ್ ಈಸ್ ಟೂ ಗುಡ್. ನನಗಂತೂ ತುಂಬ ಇಷ್ಟ ಆಗಿದೆ. ಮಸ್ಕಾರಾದಲ್ಲಿ ಇದು ಚೆನ್ನಾಗಿದೆ, ಅಫೋರ್ಡೆಬಲ್ ಆಗಿನೂ ಇದೆ, ಮತ್ತು ಇಟ್ ಈಸ್ ಅ ವಾಟರ್ ಪ್ರೂಫ್ ಒನ್. ಸೊ ಗುಡ್ ಚಾಯ್ಸ್ ಇರುತ್ತೆ ಇದು. ಇದು ಇನ್ಸೈಟ್ ಅವ್ರದ್ದು ಕನ್ಸೀಲರ್ನ ನಾನು ಪರ್ಚೇಸ್ ಮಾಡಿದೆ ವೆರಿ ಲಾಂಗ್ ಬ್ಯಾಕ್. ಬಟ್ ಅಷ್ಟೊಂದು ನನಗೆ ಇಷ್ಟ ಆಗಿರಲಿಲ್ಲ. ಮೈಟ್ ಬಿ ರಾಂಗ್ ಶೇಡ್ನ ನಾನು ಪರ್ಚೇಸ್ ಮಾಡಿದ್ದೀನಿ, ಅದಕ್ಕೆ ಇದು ನನಗೆ ಅಷ್ಟೊಂದೇನು ಮ್ಯಾಚ್ ಆಗಿಲ್ಲ. ನಾನು ಯೂಸು ಮಾಡಿಲ್ಲ, ಇದನ್ನು ಬಿಸಾಕು ಇಲ್ಲ, ಹಾಗೆ ಉಳ್ಕೊಂಡಿದೆ. ಬಟ್ ದಿಸ್ ಇಸ್ ಗುಡ್ ಪ್ರಾಡಕ್ಟ್ ಆ್ಯಕ್ಚುಲಿ. ನಿಮ್ಮ ಶೇಡ್ನ ನೀವು ಕರೆಕ್ಟಾಗಿ ಚೂಸ್ ಮಾಡಿದರೆ ಮೈಟ್ ಬಿ ದಿಸ್ ವಿಲ್ ವರ್ಕ್. ದಿಸ್ ಇಸ್ ಕ್ರೀಮ್ ಬೇಸ್ಡ್ ಆಯಿತಾ, ಬಟ್ ಅಪ್ಲೈ ಮಾಡಿದ ತಕ್ಷಣವೇ ಇದೊಂಥರ ಪೌಡರ್ ಥರ ಆಗುತ್ತೆ, ಲೈಕ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ಇಟ್ಸ್ ಗುಡ್ ಆ್ಯಕ್ಚುಲಿ. ಫಾರ್ಮುಲಾ ವಾಯ್ಸ್ ಎಲ್ಲ ಇದು ಚೆನ್ನಾಗಿದೆ, ಆದರೆ ನನಗೆ ಇದು ಮೋಸ್ಟ್ಲಿ ಶೇಡ್ ಕರೆಕ್ಟಾಗಿ ನಾನು ಪರ್ಚೇಸ್ ಮಾಡಿಲ್ಲ, ಅದಕ್ಕೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ಆ್ಯಂಡ್ ಐಬ್ರೋ ಪೆನ್ಸಿಲಲ್ಲಿ ಬೆಸ್ಟ್ ಒನ್ ಎಗೇನ್ ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರೌನ್ ಶೇಡಲ್ಲಿ ನಾನು ಐಬ್ರೋ ಪೆನ್ಸಿಲ್ನ ತೊಗೊಂಡಿದ್ದೀನಿ. ಬ್ಲ್ಯಾಕ್ನ ಪರ್ಚೇಸ್ ಮಾಡಬೇಡಿ, ಅಷ್ಟೊಂದು ಕರೆಕ್ಟಾಗಿ ಮ್ಯಾಚ್ ಆಗಲ್ಲ ಎಲ್ಲರಿಗೂ. ಬ್ಲ್ಯಾಕ್ ಕಲರ್ ಏನಿದೆ ಅದು ತುಂಬ ಆಡಾಗಿ ಕಾಣೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನೀವು ಅಪ್ಲೈ ಮಾಡಿದಾಗ ನಿಮಗೆ ನ್ಯಾಚುರಲ್ ಫೀಲ್ ಕೊಡೋದಿಲ್ಲ. ಸೊ ಗೋ ಫಾರ್ ಬ್ರೌನ್ ಶೇಡ್. ಸ್ವಲ್ಪ ಈ ಶೇಡಲ್ಲಿ ಪರ್ಚೇಸ್ ಮಾಡಿ. ಅಲ್ಲಿ ಶೋ ಇದು ಅಷ್ಟೊಂದು ಬ್ರೌನ್ ಆಗೂ ಇಲ್ಲ, ಅಷ್ಟೊಂದು ಬ್ಲ್ಯಾಕ್ ಆಗೂ ಇಲ್ಲ. ದಿಸ್ ವಿಲ್ ಮ್ಯಾಚ್ ಬೆಟರ್ ಫಾರ್ ಮೈ ಐಬ್ರೋ. ಎಲ್ಲರಿಗೂ ಆಲ್ಮೋಸ್ಟ್ ಇದೇ ಮ್ಯಾಚ್ ಆಗುತ್ತೆ ಅಂತ ನನಗನ್ಸುತ್ತೆ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಡಾರ್ಕ್ ಬ್ರೌನ್. ಇದು ಐಲ್ಯಾಶಸ್ ಗ್ಲೂ ಆ್ಯಕ್ಚುಲಿ. ಇದು ಅಷ್ಟೊಂದು ಚೆನ್ನಾಗಿಲ್ಲ, ನಾನು ಇಲ್ಲೇ ದುಬೈಯಲ್ಲಿ ನಾರ್ಮಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಅಷ್ಟೊಂದೇನು ಚೆನ್ನಾಗಿಲ್ಲ, ಸೊ ಐ ವಿಲ್ ನಾಟ್ ರೆಕಮೆಂಡ್ ಆ್ಯಕ್ಚುಲಿ. ನಂಗೆ ಗೊತ್ತಿಲ್ಲ ಇದು ಒರಿಜಿನಲ್ ಪ್ರಾಡಕ್ಟಾ ಅಥವಾ ಡೂಪ್ಲಿಕೇಟಾ ಅಂತ ಗೊತ್ತಿಲ್ಲ. ಸೊ ನಾರ್ಮಲ್ ಸ್ಟೋರಲ್ಲಿ ನಾನು ಪರ್ಚೇಸ್ ಮಾಡಿರೋದ್ರಿಂದ ಇದೇ ಥರ ಏನಾದರೂ ಒರಿಜಿನಲ್ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಮತ್ತೆ ಬೈಕೋಬೇಡಿ. ನಾನು ಪರ್ಚೇಸ್ ಮಾಡಿರೋದು ನಾರ್ಮಲ್ ಸ್ಟೋರಲ್ಲಿರೋದ್ರಿಂದ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಈ ಬ್ಯಾಗಲ್ಲಿ ಏನಿತ್ತು ಪ್ರತಿಯೊಂದು ನಾನು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ಡನ್. ಸೊ ಇವಾಗ ನೆಕ್ಸ್ಟ್ ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡೋಣ. ಇದು ಪೂರ್ತಿ ಬ್ಯಾಗಲ್ಲಿ ಇಷ್ಟೊಂದು ಮೇಕಪ್ ಪ್ರಾಡಕ್ಟ್ಸ್ ಇದೆ. ಅಲ್ಲಿ ಶೋ ಒನ್ ಬೈ ಒನ್ ಏನಿದೆ ಅಂತ. ಸೊ ಇದು ಬಂದ್ಬಿಟ್ಟು ಐಲ್ಯಾಶಸ್. ಇದು ಐಲ್ಯಾಶಸ್ ಎಲ್ಲ ಚೆನ್ನಾಗಿದೆ. ನೀವು ಐಲ್ಯಾಶಸ್ನ ಪರ್ಚೇಸ್ ಮಾಡುವಾಗ ಯು ಶುಡ್ ರಿಮೆಂಬರ್ ಅದು ಒಂಥರ ಆರ್ಟಿಫಿಷಿಯಲ್ ಆಗಿ ಕಾಣಬಾರ್ದು. ನೀವು ಫುಲ್ ಗ್ಲಾಮ್ ಲುಕ್ ಏನಾದರೂ ಮಾಡ್ತಾ ಇದ್ರೆ ಮತ್ತು ವೆರಿ ಬೋಲ್ಡ್ ಲುಕ್ ಮಾಡ್ತಾ ಇದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಥಿಕ್ ಐಲ್ಯಾಶಸ್ ಆ್ಯಕ್ಚುಲಿ. ಬಟ್ ನೀವು ನಾರ್ಮಲ್ ಫೆಸ್ಟಿವಲ್ ಲುಕ್ ಅಥವಾ ನಾರ್ಮಲ್ ಫಂಕ್ಷನ್ಗೆಲ್ಲ ರೆಡಿ ಆಗ್ತಾ ಇದ್ರೆ ಯು ಶುಡ್ ಗೋ ಫಾರ್ ಸಮಥಿಂಗ್ ವೆರಿ ಲೈಟ್ ಆ್ಯಕ್ಚುಲಿ. ಇದು ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿ ಅನಿಸ್ತಾ ಇದೆ, ಜಾಸ್ತಿ ಡಾರ್ಕ್ ಇಲ್ಲ ಅಲ್ವಾ. ಸೊ ಇದೆಲ್ಲ ನೀವು ಐಲ್ಯಾಶಸ್ನ ನೋಡ್ಬೋದು, ತುಂಬ ಚೆನ್ನಾಗಿ ಇದೆ ಐಲ್ಯಾಶಸ್.
ಈ ಥರ ನ್ಯಾಚುರಲ್ ಆಗಿ ಕಾಣಬೇಕು ಆಯಿತಾ. ಆ ಥರ ಇರೋ ಐಲ್ಯಾಶಸ್ನ ಪರ್ಚೇಸ್ ಮಾಡಿ. ಕೆಲವೊಂದು ನೋಡಿದರೆ ಗೊತ್ತಾಗುತ್ತೆ, ಒಂಥರ ಪ್ಲಾಸ್ಟಿಕ್ ಫೀಲ್ ಬರ್ತಿರತ್ತೆ, ಆ ಥರ ಇರೋದನ್ನ ತೊಗೋಬೇಡಿ. ಈ ಥರ ಲೈಟಾಗಿ ಇರೋ ಅಂಥ ಒಂದು ಐಲ್ಯಾಶಸ್ ನೀಟಾಗಿ ಮ್ಯಾಚ್ ಆಗುತ್ತೆ ಫಾರ್ ಡೈಲಿ ಬೇಸಿಸ್. ಲೈಕ್ ಯಾವುದೋ ಫಂಕ್ಷನ್ಸಿಗಾಗಿರ್ಬೋದು, ಯಾವುದೋ ಒಂದು ಫೆಸ್ಟಿವಲ್ಸಿಗೆ ನೀವೇನಾದರೂ ರೆಡಿ ಆಗ್ತಾ ಇದ್ದರೆ ವೆರಿ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ಕಾಣಬೇಕು ಅಂದರೆ ಯು ಶುಡ್ ಗೋ ಫಾರ್ these kind of eyelashes. I have this cute mirror, actually ನನ್ನ ಫ್ರೆಂಡ್ ಇದನ್ನು ಗಿಫ್ಟ್ ಮಾಡಿದ್ದು, ನನಗೆ ಅದು ಈಸಿ ಆಗಿಬಿಟ್ಟಿದೆ. ಯು ಶುಡ್ ಆಲ್ಸೋ ಹ್ಯಾವ್ ಸ್ಮಾಲ್ ಮಿರರ್ ಲೈಕ್ ದಿಸ್. ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಇಟ್ಸ್ ಬಿಗ್ ಆಲ್ಸೋ. ಸೊ ನಾನು ಮೇಕಪ್ ಎಲ್ಲ ಮಾಡುವಾಗ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಇದು ಮಿರರ್. ಸೊ ನೆಕ್ಸ್ಟ್ ಇಸ್ ದಿಸ್ ಕಾಂಪ್ಯಾಕ್ಟ್ ಪೌಡರ್. ನಾನು ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ, ನನ್ನ ಕೈಗೆ ಏನು ಸಿಗುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಇದು ಫಿಟ್ ಮೀ ಕಾಂಪ್ಯಾಕ್ಟ್ ಪೌಡರ್. ಇದು ನನ್ನ ಶೇಡ್ ಎಕ್ಸಾಕ್ಟ್ ಕರೆಕ್ಟ್ ಕಲರ್ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಇದು ಸ್ವಲ್ಪ ಪಿಂಕಿಶ್ ಲುಕ್ ಕೊಡುತ್ತೆ. ನಾನು ನೋಡಬೇಕು ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡುವಾಗ ನಾನು ಎಕ್ಸಾಕ್ಟ್ ನನ್ನ ಶೇಡ್ನ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಹೈಲೈಟರ್ ಆ್ಯಂಡ್ ಬ್ಲಷ್. ಇದು ಬ್ಲಷರ್ ಆ್ಯಂಡ್ ಹೈಲೈಟರ್. ದಿಸ್ ಇಸ್ ಟೂ ಗುಡ್ ಆ್ಯಕ್ಚುಲಿ. ನನಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಹೈಲೈಟರ್ಸ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಬಟ್ ನಂಗೆ ಯಾವುದೂ ಇಷ್ಟ ಆಗಿರಲಿಲ್ಲ. ಇನ್ಸೈಟ್ ಅವ್ರದ್ದು ನಾನು ಪರ್ಚೇಸ್ ಮಾಡಿದ್ದೆ, ಬಟ್ ಐ ಡೋಂಟ್ ನೋ, ಐ ಡಿಂಟ್ ಲೈಕ್ ಇಟ್ ಮಚ್. ಇದೇನು ಹೈಲೈಟರ್ ಇದೆ, ಇಟ್ಸ್ ಟೂ ಗುಡ್. ಮತ್ತು ಈ ಬ್ಲಷ್ಷು ಕೂಡ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಸಿ ವೆರಿ ಲೈಟ್ ಆ್ಯಂಡ್ ನೈಸ್ ಬ್ಲಷ್. ಇದು ಮೂರನ್ನು ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಹೈಲೈಟರ್ಗೆ ನೀವು ಜಸ್ಟ್ ಇದನ್ನು ಅಷ್ಟೇ ಅಪ್ಲೈ ಮಾಡ್ಬೋದು. ಒಂದೊಳ್ಳೆ ಶೈನಿಂಗ್ ಲುಕ್ ಕೊಡುತ್ತೆ, ಚೆನ್ನಾಗಿದೆ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನೋ ಇಲ್ವಾ ಅಂತ, ಬಟ್ ಟ್ರಸ್ಟ್ ಮೀ, ವೆರಿ ಅಫೋರ್ಡೆಬಲ್ ಪ್ರೈಸಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇಟ್ಸ್ ಟೂ ಗುಡ್. ನೆಕ್ಸ್ಟ್ ಬಂದುಬಿಟ್ಟು ಐ ಶ್ಯಾಡೋ ಪ್ಯಾಲೆಟ್. ನಾನು ಐ ಶ್ಯಾಡೋ ಪ್ಯಾಲೆಟ್ನ ಇಂಡಿಯಾದಿಂದ ಒಬ್ರ ಹತ್ರ ತರಿಸಿದ್ದೆ, ಅವರು ಮರ್ತು ಬಂದುಬಿಟ್ರು. ಸೊ ಅದು ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ಇಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಹೋದಾಗ ನಾನು ಸೆಫೋರಾದಲ್ಲಿ ಇದು ಟಾರ್ಟ್ ಪರ್ಚೇಸ್ ಮಾಡಿದೆ. ನಾನು ಆ್ಯಕ್ಚುಲಿ ಇಂಡಿಯಾದಿಂದ ಏನು ತರಿಸಿದ್ದೆ ಅದು ಸ್ವಲ್ಪ ಕಮ್ಮಿ ರೇಟಲ್ಲಿ ತರಿಸಿದ್ದೆ, ಮಾರ್ಸ್ ಅವ್ರದ್ದು ತರಿಸಿದ್ದೆ. ಐ ಡೋಂಟ್ ನೋ, ಅದು ನನಗಂತೂ ಸಿಗಲಿಲ್ಲ, ಅದು ಕಳೆದೋಯ್ತಂತೆ ಎಲ್ಲೋ, ಅವರು ತೊಗೊಂಡು ಬರಲಿಲ್ಲ. ಸೊ ಐ ಶುಡ್ ಅಗೇನ್ ಪರ್ಚೇಸ್ ಆ್ಯಂಡ್ ಸಿ ಅದು ಹೇಗಿದೆ ಅಂತ. ಕಲರ್ಫುಲ್ ಪ್ಯಾಲೆಟ್ ಇತ್ತು ಮಾರ್ಸ್ ಅವ್ರದ್ದು, ನಾನು ಏನು ಪರ್ಚೇಸ್ ಮಾಡಿದ್ದೆ ಅದು, ಬಟ್ ಅದು ನನ್ನ ಕೈಗೆ ಬಂದು ಮುಟ್ಲೇ ಇಲ್ಲ. ಇದು ಏನಿದೆ, ಇದು ಶಿಮರಿ ಐ ಶ್ಯಾಡೋ ಏನಿದೆ ಅದೆಲ್ಲ ಚೆನ್ನಾಗಿದೆ, ಬಟ್ ಅಷ್ಟೊಂದು ಕಲರ್ಸ್ ಎಲ್ಲ ಇಲ್ಲ. ಸೊ ಈ ಲೈಟ್ ಕಲರ್ಸ್, ಓನ್ಲಿ ಬ್ರೌನ್ ಶೇಡ್ಸ್ ನಿಮಗೆ ಸಿಗುತ್ತೆ. ಈ ಮ್ಯಾಟ್ ಕಲರ್ಸ್ ಏನಿದೆ ಜಸ್ಟ್ ಬ್ರೌನ್ ಶೇಡಲ್ಲಿ ಮಾತ್ರ ಇದೆ. ಆ್ಯಂಡ್ ಅದು ಬಿಟ್ಟರೆ ಇದು ಒಂದು ಸ್ವಲ್ಪ ವೈಟ್, ಸ್ವಲ್ಪ ಪೀಚ್ ಕಲರ್ ಆ ಥರ ಎಲ್ಲ ಇದೆ. ಅದು ಬಿಟ್ಟರೆ ಇದರಲ್ಲಿ ಒಂದು ಸ್ವಲ್ಪ ಪಿಂಕು ಮತ್ತು ಇದೊಂದು ಸ್ವಲ್ಪ ಲೈಟ್ ಬ್ರೌನ್ ಯೆಲ್ಲೋ ಕಲರ್ ಇದೆ. ಬಟ್ ಸ್ಟಿಲ್ ರೆಡ್ ಆಗಿರ್ಬೋದು ಅಥವಾ ಬ್ಲೂ ಕಲರ್ಸ್ ಆಗಿರ್ಬೋದು, ಆ ಥರ ಎಲ್ಲ ಕಲರ್ಸ್ ಮ್ಯಾಟಲ್ಲಿ ಇಲ್ಲ. ಬಟ್ ಶಿಮರ್ ವೈಸ್ ಇದು ಪ್ಯಾಲೆಟ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಕಲರು ಇದೆ, ಪಿಂಕ್ ಇದೆ, ಗ್ರೀನ್ ಇದೆ, ಗೋಲ್ಡ್ ಕಲರ್ ಇದೆ. ಈ ಥರ ನೋಡ್ಬೋದು. ಇದೊಂದು ಸ್ವಲ್ಪ ಐ ಡೋಂಟ್ ನೋ ಕಲರ್ಸ್ ಯಾವ್ದು ಕಲರ್ಸ್ ಅಂತ, ಬಟ್ ಸ್ಟಿಲ್ ಇಟ್ಸ್ ಗುಡ್. ಲೈಕ್ ಶಿಮರ್ ಕಲರ್ಸಲ್ಲಿ ಈ ಪ್ಯಾಲೆಟ್ ಚೆನ್ನಾಗಿದೆ. ಮ್ಯಾಟ್ ಕಲರ್ಸಲ್ಲಿ ಇನ್ನೂ ಸ್ವಲ್ಪ ಕಲರ್ಸ್ ಇರ್ಬೋದಿತ್ತು ಅಂತ ಅನಿಸುತ್ತೆ. ಜಸ್ಟ್ ಲೈಕ್ ಅಟ್ಲೀಸ್ಟ್ ರೆಡ್ ಆ್ಯಂಡ್ ಬ್ಲೂ ಆ ಥರ ಎಲ್ಲ ಇರ್ಬೋದಿತ್ತು, ಅದಿಲ್ಲ. ಬಟ್ ಇಟ್ಸ್ ಅ ಗುಡ್ ಪ್ಯಾಲೆಟ್ ಆ್ಯಕ್ಚುಲಿ. ಚೆನ್ನಾಗಿ ಪಿಗ್ಮೆಂಟೆಡ್ ಆಗಿದೆ, ಅಷ್ಟೊಂದು ಫಾಲ್ ಏನಿಲ್ಲ. ಇಟ್ಸ್ ಗುಡ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಪ್ರೈಮರ್. ಇದು ಫಿಟ್ಮಿಯಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಇಟ್ಸ್ ಗುಡ್ ಆ್ಯಕ್ಚುಲಿ. ಡಿ ವಿ ಲುಕ್ ಕೊಡುತ್ತೆ, ಹೈಡ್ರೇಟಿಂಗ್ ಆಗಿ ಫೀಲ್ ಆಗುತ್ತೆ. ಇಟ್ಸ್ ಗುಡ್. ನೆಕ್ಸ್ಟ್ ಬಂದುಬಿಟ್ಟು ಇದು ಮಾರ್ಸ್ ಅವ್ರದ್ದು ಕಾಂಟೂರ್ ಪ್ಯಾಲೆಟ್. ಇದು ಕೂಡ ತುಂಬ ಚೆನ್ನಾಗಿದೆ. ಐ ಶೋ ಯು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇದೆ. ಯು ಕ್ಯಾನ್ ಸಿ ಕಲರ್ ಕರೆಕ್ಟರ್ ಆಗಿನೂ ಯೂಸ್ ಮಾಡ್ಬೋದು, ಕೌಂಟರ್ ಮಾಡ್ಬೋದು. ಇಟ್ಸ್ ಗುಡ್ ಪ್ಯಾಲೆಟ್ ಆ್ಯಕ್ಚುಲಿ. ನೋಡ್ಬೋದು ಆಲ್ಮೋಸ್ಟ್ ಡಾರ್ಕ್ ಕಲರ್ಸಿಂದ ವೆರಿ ಲೈಟ್ ಕಲರ್ಸ್, ಈವನ್ ಗ್ರೀನ್ ಕಲರ್ ಕೂಡ ಇದೆ.
ಇಟ್ಸ್ ಅ ಗುಡ್ ಪ್ಯಾಲೆಟ್. ಈ ಪ್ಯಾಲೆಟ್ನ ನೀವು ಪರ್ಚೇಸ್ ಮಾಡಿದರೆ ಯು ಕ್ಯಾನ್ ಯೂಸ್ ಇಟ್ ಲೈಕ್ 3 ಪರ್ಪಸ್ಸಿಗೆ. ಒಂದು ಕಲರ್ ಕರೆಕ್ಟರ್ ಯೂಸ್ ಮಾಡೋದಕ್ಕೆ, ಆಲ್ಮೋಸ್ಟ್ ಗ್ರೀನ್, ಸ್ವಲ್ಪ ಆರೆಂಜ್, ಸ್ವಲ್ಪ ಪೀಚ್ ಕಲರ್ಸ್ ಅದು ಕೂಡ ಇದೆ. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ನೋಡ್ಬೋದು ಈ ಕಲರ್ಸ್ನ ಎಲ್ಲ ನೀವು ಕನ್ಸಿಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಕ್ರೀಮ್ ಬೇಸ್ಡ್ ಆಗಿದೆ ಇದು ಪ್ರಾಡಕ್ಟ್. ನೆಕ್ಸ್ಟ್ ಅಗೇನ್ ಫ್ರಮ್ ಮಾರ್ಸ್ ಅವ್ರದ್ದು ಲಿಪ್ಸ್ಟಿಕ್ ಪ್ಯಾಲೆಟ್. ನಾನಿಲ್ಲಿ ಕೊಂಬೋ ಪರ್ಚೇಸ್ ಮಾಡಿದ್ದೆ. ಇದು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಸಿಗುತ್ತೆ. ಇದೇನು ಬ್ಲೂ, ಬ್ಲ್ಯಾಕ್, ಎಲ್ಲೋ ಇದೆ, ಇದೇನು ಲಿಪ್ಸ್ಟಿಕ್ಗಳ, ಇದನ್ಯಾರು ಹಚ್ತಾರೆ ಅಂತ ನಿಮಗೆ ಅನಿಸ್ತಿರ್ಬೋದು. ಇದು ಆ್ಯಕ್ಚುಲಿ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಂತ ಇರೋದಲ್ಲ. ಯು ಕ್ಯಾನ್ ಮಿಕ್ಸ್ ದಿಸ್ ಕಲರ್ಸ್ ವಿತ್ ಸಮ್ ಅದರ್ ಕಲರ್ಸ್. ಅದು ಇನ್ನೂ ಡಿಫ್ರೆಂಟ್ ಕಲರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಎಲ್ಲೋನ ರೆಡ್ ಜೊತೆ ಮ್ಯಾಚ್ ಮಾಡಿದರೆ, ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಆರೆಂಜ್ ಕಲರ್ ಬರುತ್ತೆ. ಈ ಥರ ಡಿಫ್ರೆಂಟ್ ಕಲರ್ಸ್ ಜೊತೆ ನೀವು ಆಟ ಆಡ್ಬೋದು. ಒಂದೊಳ್ಳೆ ಕಲರ್ನ ನೀವೇ ಕ್ರಿಯೇಟ್ ಮಾಡ್ಕೋಬೋದು, ನಿಮ್ಮ ಫೇವ್ರೇಟ್ ಕಲರ್ನ. ಈ ಡಾರ್ಕ್ ಕಲರ್ಸ್ ಎಲ್ಲ ಏನಿದೆ ಇದನ್ನು ನಾನು ಲಿಪ್ ಲೈನರ್ಸ್ ಆಗಿ ಯೂಸ್ ಮಾಡ್ತೀನಿ. ಒಳ್ಳೆ ಪ್ಯಾಲೆಟ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಪರ್ಚೇಸ್ ಮಾಡ್ತಿದ್ರೆ ಈ ಥರ ಕೊಂಬೋನೇ ಪರ್ಚೇಸ್ ಮಾಡಿ. ನನಗೆ ಒಳ್ಳೆ ಪ್ರೈಸಲ್ಲೇ ಸಿಕ್ಕಿತ್ತು, ಕಮ್ಮಿ ಪ್ರೈಸಲ್ಲೇ ಸಿಕ್ಕಿತ್ತು. ಮತ್ತು ಈ ಲಿಪ್ಸ್ಟಿಕ್ ಪ್ಯಾಲೆಟ್ಸ್ ಏನಿದೆ ಇದು ಅಷ್ಟೊಂದು ಲಾಂಗ್ ಲಾಸ್ಟಿಂಗ್ ಏನಿಲ್ಲ. ಬಟ್ ನಿಮ್ಮ ಲಿಪ್ಸ್ ಡ್ರೈ ಏನಾಗಲ್ಲ, ತುಂಬ ಚೆನ್ನಾಗಿದೆ. ನಿಮ್ಮ ಲಿಪ್ಸ್ಟಿಕ್ನ ಲಾಂಗ್ ಲಾಸ್ಟಿಂಗ್ ಆಗಿ ಹೇಗೆ ಇಟ್ಕೋಬೋದು, ಮತ್ತು ಇದೆ ಅಂತಲ್ಲ, ನಾಟ್ ಓನ್ಲಿ ಲೈಕ್ ಮಾರ್ಸ್ ಲಿಪ್ಸ್ಟಿಕ್, ಕೆಲವೊಂದು ಲಿಪ್ಸ್ಟಿಕ್ಸ್ ಇರುತ್ತೆ ಅದು ತುಂಬ ಚೆನ್ನಾಗಿ ಇರುತ್ತೆ ಬಟ್ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ. ಸೊ ಅಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಹೇಗೆ ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೋಬೋದು ಅಂತ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಇನ್ನೊಂದು ಲಿಪ್ಸ್ಟಿಕ್ ರಿಲೇಟೆಡ್ ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ ಶೇರ್ ಮಾಡಿದ್ದೀನಿ. ನೀವು ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ಚೆಕ್ ಮಾಡ್ಬೋದು, ನಿಮಗೆ ಐಡಿಯಾ ಬರುತ್ತೆ. ಲಿಪ್ಸ್ಟಿಕ್ ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದಟ್ ವಿಡಿಯೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಲ್ಯಾಕ್ಟೋಕೆಲಮಿನ್. ಇದು ತುಂಬ ಚೆನ್ನಾಗಿ ಇದೆ. ಇದು ಫೇಸ್ ಲೋಷನ್ ಆ್ಯಕ್ಚುಲಿ. ನನಗೆ ಪಿಂಪಲ್ಸ್ ಆಗಿರ್ಬೋದು ಅಥವಾ ಏನಾದರೂ ಕಲೆ ಎಲ್ಲ ಆದಾಗ, ಪಿಂಪಲ್ ಆದಾಗ ಇದನ್ನು ಅಪ್ಲೈ ಮಾಡ್ತೀನಿ. ಅದು ಕಲೆ ಜಾಸ್ತಿ ಉಳಿಯಲ್ಲ ಆಯಿತಾ. ರೀಸೆಂಟಾಗಿ ನಿಮಗೆ ಪಿಂಪಲ್ ಎಲ್ಲ ಆಗಿದ್ರೆ ಅದ್ರ ಕಲೆ ಎಲ್ಲ ಹೋಗುತ್ತೆ. ಇದು ಇಮ್ಮಿಡಿಯೇಟ್ ಏನು ರಿಸಲ್ಟ್ ಕೊಡಲ್ಲ. ಯು ಶುಡ್ ಯೂಸ್ ಇಟ್ ಫಾರ್ ಮಂತ್ ಆ್ಯಕ್ಚುಲಿ. ಅದಾದಮೇಲೆ ನಿಮಗೆ ಸ್ವಲ್ಪ ಚೇಂಜಸ್ ಗೊತ್ತಾಗ್ಬೋದು. ನಾನು ಫಸ್ಟ್ ವೀಕ್ ಅಪ್ಲೈ ಮಾಡಿದಾಗ ನನಗೆ ಏನು ಚೇಂಜಸ್ ಅನ್ನಿಸ್ತಾ ಇರಲಿಲ್ಲ. ಐ ವಾಸ್ ಲಿಟಲ್ ಕನ್ಫ್ಯೂಸ್ಡ್, ಇದು ವರ್ಕ್ ಆಗ್ತಾ ಇದೆನಾ ಇಲ್ವಾ ಅಂತ. ಬಟ್ ಸ್ಟಿಲ್ ಐ ಕೆಪ್ಟ್ ಅಪ್ಲೈಯಿಂಗ್. ಬಟ್ ರಿಸಲ್ಟ್ ನನಗೆ ಅನ್ನಿಸ್ತಾ ಇದೆ. ನನ್ನ ಮುಖದಲ್ಲಿ ಯಾವುದೇ ರೀತಿಯಾದಂಥ ಕಲೆಗಳು ಇವಾಗ ಉಳಿತಾ ಇಲ್ಲ. ಸ್ವಲ್ಪ ಹಳೇದಾಗಿ ಏನಿರುತ್ತೆ ಕಲೆಗಳು ಅದು ಹಾಗೆ ಇರುತ್ತೆ. ಸ್ವಲ್ಪ ಟೈಮ್ ತೊಗೊಳತ್ತೆ ಅದು ಹೋಗೋದಕ್ಕೆ. ಬಟ್ ರೀಸೆಂಟಾಗಿ ಪಿಂಪಲ್ಸ್ ಎಲ್ಲ ಆಗಿರುತ್ತೆ, ಅದೆಲ್ಲ ಹೋದ್ಮೇಲೆ ಕಲೆಗಳು ಉಳಿತಾ ಇಲ್ಲ ಆಫ್ಟರ್ ಯೂಸಿಂಗ್ ದಿಸ್ ಲ್ಯಾಕ್ಟೋಕೆಲಮಿನ್. ಸೊ ನಾನು ಯೂಶಲಿ ರಾತ್ರಿ ಮಲಗುವಾಗ ಎಲ್ಲ ಇದನ್ನು ಅಪ್ಲೈ ಮಾಡಿ ಮಲಗ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಿಟ್ ಮಿ ಫೌಂಡೇಶನ್. ಇದು ನನ್ನ ಆಲ್ ಟೈಮ್ ಫೇವ್ರೇಟ್. ತುಂಬ ಚೆನ್ನಾಗಿದೆ. ಫೌಂಡೇಶನ್ ರಿಲೇಟೆಡೇ ನಾನು ಸಪ್ರೇಟ್ ವಿಡಿಯೋ ಮಾಡಿ ಕೂಡ ಹಾಕಿದ್ದೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಚೆಕ್ ದಟ್ ವಿಡಿಯೋ. ನಾನು ಯೂಸ್ ಮಾಡೋದು ಈ ಫಿಟ್ ಮಿ ಫೌಂಡೇಶನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿವಿಯಾ ಅವ್ರದ್ದು ಮಾಯ್ಶ್ಚರೈಸರ್. ತುಂಬ ಚೆನ್ನಾಗಿದೆ ಇದು ಮಾಯ್ಶ್ಚರೈಸರ್. ವೆರಿ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದು. ನಿಮಗೆ ಜಾಸ್ತಿ ಸ್ಟಿಕ್ಕಿ ಎಲ್ಲ ಅನಿಸೋದಿಲ್ಲ ಈ ಮಾಯ್ಶ್ಚರೈಸರ್ ಯೂಸ್ ಮಾಡಿದರೆ. ಇವಾಗ ಚಳಿ ಇರೋದ್ರಿಂದ ನೀವು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಜ ನಿಮಗೆ ಅಷ್ಟೊಂದು ಗ್ರೀಸಿ ಅನಿಸಲ್ಲ ಫೇಸ್. ಇಟ್ಸ್ ಗುಡ್ ಆ್ಯಕ್ಚುಲಿ. ಲೈಟ್ ವೇಟ್ ಆಗಿ ಕೂಡ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಕೋ ಟರ್ಮರಿಕ್. ಇದನ್ನು ನಾನು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು, ಬಟ್ ಯೂಸೇ ಮಾಡಿರಲಿಲ್ಲ. ನನಗೆ ಅನಿಸುತ್ತೆ ಇದನ್ನು ವಿಕೋ ಟರ್ಮರಿಕ್ ಅಪ್ಲೈ ಮಾಡಿದರೆ ತುಂಬ ಶೆಕೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ವಿಕೋ ಟರ್ಮರಿಕ್ ಕೂಡ ಕಲೆಗಳಿಗೆ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ರೀಸೆಂಟ್ಲಿ ಐ ಸ್ಟಾರ್ಟೆಡ್ ಯೂಸಿಂಗ್ ಇದನ್ನು ಕೂಡ. ಇಟ್ ವರ್ಕ್ ಫಾರ್ ಮೀ ವೆರಿ ಗುಡ್. ಲೈಕ್ ನಿಮಗೆ ಏನಾದರೂ ಸನ್ ಬರ್ನ್ ಆಗಿದ್ರೆ ಅಥವಾ ನಿಮ್ಮ ಫೇಸಲ್ಲಿ ಏನಾದರೂ ಕಲೆಗಳಿದ್ರೆ ಅದಕ್ಕೂ ಕೂಡ ನೀವು ಈ ವಿಕೋ ಟರ್ಮರಿಕ್ನ ಯೂಸ್ ಮಾಡ್ಬೋದು. ಇಟ್ಸ್ ಗುಡ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪರ್ಫ್ಯೂಮ್. ನಾನು ಈ ಡೆನ್ವರ್ ಅವ್ರದ್ದು ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಡಿಸೈರ್ ಫಾರ್ ವುಮೆನ್ ಅಂತ ಇದೆ. ಇದು ಡೆನ್ವರ್ ಅವ್ರದ್ದು. ಇಟ್ಸ್ ಟೂ ಗುಡ್ ಆ್ಯಕ್ಚುಲಿ.
ನಾನು ಇದನ್ನು ನನ್ನ ಮದುವೆಯಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಇದನ್ನು ಯಾವಾಗೆಲ್ಲ ಹಾಕಿದ್ದೀನಿ ಆವಾಗ ಎಲ್ಲರೂ ಕೇಳಿದರು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತಿದ್ಯಾ ಅಂತ. ನಾನು ಪರ್ಫ್ಯೂಮ್ ಹಾಕೋದೇ ಇಲ್ಲ. ಐ ಆಮ್ ನಾಟ್ ಅ ಪರ್ಫ್ಯೂಮ್ ಪರ್ಸನ್. ನಾನು ಯೂಶ್ವಲಿ ಅವನು ಡೈಲಿ ಬೇಸಿಸ್ ನಾನು ಹಾಕೋದೇ ಇಲ್ಲ. ಓನ್ಲಿ ಲೈಕ್ ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇದ್ರೆ ಎಲ್ಲ ಅಷ್ಟೇ ನಾನು ಅಪ್ಲೈ ಮಾಡೋದು. ಸೊ ದಿಸ್ ಇಸ್ ಮೈ ಓನ್ಲಿ ಪರ್ಫ್ಯೂಮ್. ನನ್ನ ಹತ್ರ ಒಂದು ಕ್ಯೂಟ್ ಲಿಟಲ್ ಫ್ಯಾನ್ ಇದೆ, ಯು ಕ್ಯಾನ್ ಸಿ. ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಇದು ಚಾರ್ಜಬಲ್ ಇದೆ, ತುಂಬ ಕ್ಯೂಟಾಗಿದೆ ಅಲ್ವಾ. ಇದು ಯೂಶಲಿ ಎಲ್ಲ ಮೇಕಪ್ ಆರ್ಟಿಸ್ಟ್ ಹತ್ರ ಎಲ್ಲ ಇರುತ್ತೆ. ಅವರಿಗೆ ಸ್ಕಿನ್ ಕೇರ್ ಎಲ್ಲ ಏನು ಮಾಡ್ತಾರೆ, ಸ್ಕಿನ್ ಪ್ರೆಪ್ ಏನು ಮಾಡ್ತಾರೆ, ಅದಾದಮೇಲೆ ಜಸ್ಟ್ ಬೇಗ ಬೇಗ ಅದು ಡ್ರೈ ಆಗಲಿ ಅಂತ ಇದನ್ನು ಯೂಸ್ ಮಾಡ್ತಾರೆ. ನಾನು ಒಂದು ಪರ್ಚೇಸ್ ಮಾಡಬೇಕು ಅಂತ ಅನಿಸಿತ್ತು, ಅದಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಅಷ್ಟೊಂದೇನು ಯೂಸ್ ಮಾಡಿಲ್ಲ, ಬಟ್ ಟ್ರಾವೆಲ್ ಮಾಡುವಾಗ ಎಲ್ಲ ಚೆನ್ನಾಗಾಗತ್ತೆ ಇದು. ಸೊ ಇದು ಬಂದ್ಬಿಟ್ಟು ನನ್ನ ಪೂರ್ತಿ ಮೇಕಪ್ ಬ್ರಷ್ ಸೆಟ್. ಇದು ನಾನು ಪೂರ್ತಿ ಸೆಟ್ಟೇ ತೊಗೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲ ಬ್ರಷು ಬಂದಿತ್ತು ಆ ಸೆಟ್ಟಲ್ಲಿ. ಇದೆರಡು ಈ ಕಂಪ್ನಿ ಬ್ರಷ್ ಅಲ್ಲ, ಇದು ನನ್ನ ಹತ್ರ ಇದ್ದಿದ್ದು ಒಂದು ಓಲ್ಡ್ ಬ್ರಷ್ಗಳನ್ನ ಕೂಡ ಇಟ್ಟಿದ್ದೀನಿ. ಇದೇನು BS ಮಾಲ್ ಅವ್ರದ್ದು ಬ್ರಷ್ನ ನಾನು ಪರ್ಚೇಸ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿದೆ, ವೆರಿ ಸಾಫ್ಟಾಗಿ ಇದೆ. ಆ್ಯಂಡ್ ನನ್ನ ಹತ್ರ ಇನ್ನೂ ತುಂಬ ಪ್ರಾಡಕ್ಟ್ಸ್ ಇತ್ತು, ಅದನ್ನೆಲ್ಲ ಚೆಕ್ ಮಾಡಿ ನನಗೆ ಯಾವುದು ಬೇಕು ಮತ್ತು ಸ್ವಲ್ಪ ಎಕ್ಸ್ಪೈರಿ ಆಗಿರೋ ಪ್ರಾಡಕ್ಟ್ಸು ಅದನ್ನ ಎಲ್ಲ ರಿಮೂವ್ ಮಾಡಿಬಿಟ್ಟು ನನಗೇನು ಬೇಕೋ ಅದಷ್ಟೇ ಪ್ರಾಡಕ್ಟ್ಸ್ನ ನಾನು ಈ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಪ್ರತಿಯೊಂದು ತೋರಿಸಿದ್ದೀನಿ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್. ನಿಮಗೆ ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನಾನು ಇಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೆ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.